ಬಾಗೇಪಲ್ಲಿ ಗುಡಿಬಂಡೆ ರಾಜಕೀಯ ಸಂಚಲನ. ಅಖಾಡಕ್ಕಿಳಿಯಲು ಡಿಜಿ ನಾಗರಾಜ್ ರೆಡ್ಡಿ ಸಜ್ಜು. ಮುಂಬರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಗುಡಿಬಂಡೆ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಪ್ರಬಲ ಮುಖಂಡ ಡಿಜಿ ನಾಗರಾಜ್ ರೆಡ್ಡಿ ಅವರು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಖಚಿತ ಎಂದು ಘೋಷಿಸುವ ಮೂಲಕ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಮಹತ್ವದ ಸಭೆ ನಡೆಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಾಗರಾಜ್ ರೆಡ್ಡಿ ಕಳೆದ ಚುನಾವಣೆಯ ಅಸಮಾಧಾನವನ್ನ ಹೊರಹಾಕಿದರು. ಹಿಂದೆ ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದರು. ಕೊನೆಯ ಕ್ಷಣದಲ್ಲಿ ಟಿಕೆಟ್ ತಪ್ಪಿಸಿ ಅನ್ಯಾಯ ಮಾಡಲಾಯಿತು. ಪ್ರತಿ ಬಾರಿಯೂ ಇಂತಹ ಬೆಳವಣಿಗೆಗಳು ನಡೆಯುತ್ತಿವೆ. ಆದರೆ ಈ ಬಾರಿ ಜನರ ಆಶೀರ್ವಾದ ನನ್ನ ಮೇಲಿದೆ. ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪಣ ತೊಟ್ಟಿದ್ದಾರೆ. ಸದ್ಯಕ್ಕೆ ಪಕ್ಷೇತರವಾಗಿ ಸ್ಪರ್ಧಿಸಲು ಸಿದ್ಧತೆ ನಡೆಸಿದ್ದರೂ ನಾಗರಾಜ್ ರೆಡ್ಡಿ ಅವರು ಒಂದು ಮಹತ್ವದ ಸುಳಿವನ್ನ ನೀಡಿದ್ದಾರೆ. ಒಂದು ವೇಳೆ ಸಿಪಿಐಎಂ ಪಕ್ಷದಿಂದ ತಮಗೆ ಆಹ್ವಾನ ಅಥವಾ ಅವಕಾಶ ಲಭಿಸಿದರೆ ಆ ಪಕ್ಷದ ಚಿಹ್ನೆಯಡಿ ಸ್ಪರ್ಧಿಸಲು ತಮಗೆ ಅಭ್ಯಂತರವಿಲ್ಲ ಎಂದು ತಿಳಿಸುವ ಮೂಲಕ ರಾಜಕೀಯ ಮೈತ್ರಿಯ ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇದಾಯಿತು. ಈ ಸಲ ಯಾವುದೇ ಪಾರ್ಟಿನ ಹಚ್ಕೊಂಡು ಹೋಗೋದಿಲ್ಲ. ಪ್ರತಿಯೊಂದು ಹಳ್ಳಿಗೆ ಹೋಗ್ತೀನಿ, ಪ್ರತಿಯೊಬ್ಬರ ಹತ್ರ ಜಾತಿ ಭೇದ ಮತ್ತು ಎಲ್ಲರ ಹತ್ರ ಹೋಗ್ತೀನಿ. ಇಂಡಿಪೆಂಡೆಂಟಾಗಿ ನಿಲ್ತೀನಪ್ಪ, ನನಗೊಂದು ಅವಕಾಶ ಕೊಡಿ ಅಂತ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಕೇಳ್ಕೊಂಬರ್ತೀನಿ. ಪ್ರತಿಯೊಂದು ಹಳ್ಳಿ ಕೇಳ್ತೀನಿ. ಜನಗಳ ಆಶೀರ್ವಾದ ತಗೊಂಡು ಖಂಡಿತವಾಗಿ ಇಂಡಿಪೆಂಡೆಂಟಾಗಿರ್ತೀನಿ. ನಾನು ಇಂಡಿಪೆಂಡೆಂಟಾಗಿದ್ದು ವಾಪಸ್ ಹೋದರೆ ಆವಾಗ ಕೇಳ್ರಿ. ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ನಾವು ಎಷ್ಟು ದಿವಸ ಇರ್ತೀವೋ ಅದೆಷ್ಟು ದಿವಸ ಇಲ್ವೋ ಸತ್ತೋಗ್ತೀವಿ. ಶಾಸಕನಾಗಿ ಇಡೀ 224 ಕ್ಷೇತ್ರದಲ್ಲಿ ಬಾಗೇಪಲ್ಲಿ MLA ಅಂತೀರಿ, ಉತ್ತಮ MLA ಅಂತೀರಿ ಅನ್ಸ್ಕೋಬೇಕು. ತೂಚಿ ಅನ್ಸ್ಕೊಂಡು ಇಲ್ಲಿ ಅಕ್ರಮಗಳು, ಅನ್ಯಾಯಗಳು, ಹೋಪಡಿಗಳು ಮಾಡಿ ಸಂಪಾದಿಸೋ ಪ್ರಶ್ನೆನೇ ಇಲ್ಲ. ಸಿಪಿಎಂ ಪಾರ್ಟಿ ಅಭ್ಯರ್ಥಿಯಾಗಂತ ಇರ್ತೀನಿ. ಇನ್ನೊಂದು ಚುನಾವಣೆ ಸಮಯ ಹತ್ರ ಬಂದಾಗ ಮಾತ್ರ ಕಚೇರಿಗಳು ಬರ್ತಾರೆ, ಮತ್ತೆ ಕಾಣಿಸ್ಕೊಳ್ಳಲ್ಲ ಅಂತ ಆರೋಪ. ಸರ್, ನಾನು ಯಾವತ್ತೂ ಈ ಸಲ ನನ್ನ ಹಂದೆ ಆದಂಥ ಕೆಲವು ಪರ್ಸನಲ್ ಇರ್ತವೆ. ಮನೆ ಕಟ್ಟಿಸ್ಬೇಕು, ಲೇಔಟ್ಗಳು ಮಾಡಬೇಕು. ಸುಮಾರು 10-15 ವರ್ಷದಿಂದ ಇರೋ ಲ್ಯಾಂಡ್ಗಳೆಲ್ಲ ಸ್ಟ್ರಕ್ ಆಗೋಗಿತ್ತು. ಅದನ್ನೆಲ್ಲ ಮಾಡಿಸಿ ಆಡಬೇಕಾಗುತ್ತೆ. ನನಗೂ ಕುಟುಂಬ ಇದೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಬೇರೆ ಬೇರೆ ಏನೇನೋ ಇದೆ. ನಮ್ಮದು ಸಾಕಷ್ಟು ಆಸ್ತಿಗಳು ಮಾಡಿಬಿಟ್ಟಿದ್ದೀನಿ. ಅವನ್ನೆಲ್ಲ ಉಳಿಸ್ಕೋಬೇಕಲ್ಲ ಸರ್. ಅವನ್ನೆಲ್ಲ ರೆಡಿ ಮಾಡೋಕ್ಕೆ ಇಷ್ಟು ದಿವಸ ಆಯಿತು. ಅಲ್ಲಿಗೂ ಬರ್ತಾಯಿದ್ದೆ. ಯಾರು ಮದುವೆ ಮುಂಜಿ ಸಾವು ಹುಟ್ಟು ಚೆಹರಿಯಿಂದ ಎಲ್ಲಕ್ಕೂ ಬರ್ತಾಯಿದ್ದೆ. ಅವಾಗ ಬಂದಂಗೆ ಬರ್ತಾಯಿದ್ದೆ. ನಾನು ಬೆನ್ನು ತೋರಿಸೋಗೋನಲ್ಲ. ನಾನು ಯಾರು ಕರೆದ್ರೂ ಬರ್ತಾಯಿದ್ದೆ. ಇನ್ನು ಸ್ವಲ್ಪ ಸ್ಪೀಡ್ ಆಗುತ್ತೆ. ಮಕ್ಕಳಿಗೆ ಮದುವೆ ಒಂದು ಆಗಿಬಿಟ್ರೆ ಇನ್ನೊಂದು 2-3 ತಿಂಗಳಲ್ಲಿ ಮಾಡಿಬಿಡ್ತೀನಿ. ಬಾಗೇಪಲ್ಲಿಯಲ್ಲಿ ಇಲ್ಲೇ ಇರ್ತೀನಿ. ಆಲ್ಟಿರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಜನಸೇವೆ ಮಾಡೋಕ್ಕೆ MLA ಆಗ್ತೀನಿ. ಸ್ವಾರ್ಥಕ್ಕೋಸ್ಕರ MLA ಆಗ ಇಷ್ಟ ಇಲ್ಲ. ಬೇಡ ನನಗೂ ಏನೋ ಅಷ್ಟೋ ಇಷ್ಟೋ ನನಗೂ ಇದೆ, ಹೊಟ್ಟೆಗೂ ಬಟ್ಟೆಗಿದೆ. ಸುಮ್ಮನೆ ತೀಚು ಅಂತ ಉಗಿಸ್ಕೊಂಡು MLA ಆಗಿ ಇಷ್ಟ ಇಲ್ಲ. ನೀವ್ಯಾರು ಹುಟ್ಟಿರಲಿಲ್ಲ ಆವಾಗ, ನಾನು ಹುಟ್ಟಿರಲಿಲ್ಲ. ಅಣ್ಣವ್ರು ಹುಟ್ಟಿದ್ರೇನು ಆಲ್ರೆಡ್ಡಿಪಲ್ಲಿ ನಾರಾಯಣ ರೆಡ್ಡಿ ಅಂತೇಳಿ ಇಲ್ಲಿ ಇಂಡಿಪೆಂಡೆಂಟ್ MLA ಆಗಿದ್ದರು. ಸಂಪಂಗಿ ಇಂಡಿಪೆಂಡೆಂಟ್ MLA ಆಗಿರೋ ತಮಗೆಲ್ಲ ಗೊತ್ತೇ ಇದೆ. ಈಗಿನ ಮಹಾನುಭಾವರು ಶಾಸಕರು ಇಂಡಿಪೆಂಡೆಂಟಾಗಿ MLA ಆಗಿರೋ ಗೊತ್ತಿದೆ. ನನಗೂ ಓಟ್ ಹಾಕಲ್ವ ಜನ ಕೇಳೋಕ್ಕಕ್ಕಿದೆ. ನನಗೆ ಅನ್ಯಾಯ ಆಗಿದ್ದೀನಿ. ನನ್ನ ಸ್ವಂತ ಇದು ಮಾರಿ, ಆಸ್ತಿಗಳು ಮಾರಿ ಈ ಕ್ಷೇತ್ರಕ್ಕೇನು ನನ್ನ ಕೈಲಾದ್ದು ಹಂಗೆ ಅಂದ್ಕೊಂಡ್ಬಂದಿದ್ದೀನಿ. ನಾಳೆ ಶಾಸಕನಾದರೆ ಯಾವುದೇ ಕಾರಣಕ್ಕೆ ಹಿಂಗೆ ನಾನು ಅನ್ನೋನಲ್ಲ. 78 ವರ್ಷದ ಇತಿಹಾಸದಲ್ಲಿ ಬಾಗೇಪಲ್ಲಿ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಭೂ ಹಗರಣ ಯಾವ ಶಾಸಕರು ಮಾಡಿಲ್ಲ. ನಾನು ಆ ಥರ ಇದು ಅನ್ಯಾಯ ಮಾಡಿಲ್ಲ, ಅಕ್ರಮ ಮಾಡಿಲ್ಲ ಅಂಥೇಳಿ ಅವರೇನಾದರೂ ಬಂದು ಹೇಳಿ CBIಗೆ ಒಪ್ಪಿಸೋಣ. CBIಗೆ ಒಪ್ಪಿಸ್ಬಿಟ್ಟು ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ.
ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.